ಐಕ್ಯತೆಯನ್ನು, ಸಮಗ್ರತೆಯನ್ನು, ಸಮಸಮಾಜದ ನಿರ್ಮಾಣವನ್ನು ಬಾಬಾ ಸಾಹೇಬ್ ಅಂಬೇಡ್ಕರು ಕೊಟ್ಟಂಥ ಸಂವಿಧಾನದ ಮೂಲಕ ಮಾಡಿ ಅವರು ನಾನು ಇಂದು ಭಾರತೀಯ, ಎಂದೂ ಭಾರತೀಯ, ಎಂದೆಂದಿಗೂ ಭಾರತೀಯ ಅಂತ ಹೇಳಿ ರಾಷ್ಟ್ರೀಯತೆಯನ್ನು ಮೆರೆದಂಥವ್ರು. ಎಂದೂ ಕೂಡ ದ್ವೇಷದ ಮತ್ತು ಸೇಡಿನ ಮನೋಭಾವವನ್ನು ಯಾರು ಶೋಷಣೆಯನ್ನು ಮಾಡಿದ್ರು, ಶೋಷಣೆಗೆ ನೂಕಲ್ಪಡ್ತಕ್ಕಂಥ ಸಮುದಾಯಗಳು ದ್ವೇಷದಿಂದ ನೋಡಲೇ ಇಲ್ಲ. ಸ್ವತಂತ್ರ ಬಂದು 79 ವರ್ಷ ಕಳೆದ ಮೇಲೂ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕುವಂಥ ಪದ್ಧತಿ ನಮ್ಮ ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಸಂವಿಧಾನದ ಮೂಲಕ್ಕೆ ಆಶಯವಾಗಿರೋದಕ್ಕಿಂತ ಜೊತೆಗೆ ಮಾನವ ಹಕ್ಕುಗಳ ಸಂಪೂರ್ಣವಾದಂಥ ಉಲ್ಲಂಘನೆ, ನಾಗರಿಕ ಹಕ್ಕುಗಳ ಹತ್ತಿಕ್ಕುವಂಥ ಒಂದು ಪ್ರತಿಕಾರದ ಧೋರಣೆ, ಇದನ್ನು ಹತ್ತಿಕ್ಕಬೇಕು ಅಂತ ಹೇಳಿ ಈ ಒಂದು ಕಾಯ್ದೆಯನ್ನು ಕರ್ನಾಟಕ ಸರ್ಕಾರ ತಂದಿರತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತಂತ ಮನೆ ಬಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1913ನಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಡೀಲಿಂಗ್ ವಿತ್ ದಿ ಪೊಲಿಟಿಕಲ್ ಸೇಫ್ಗಾರ್ಡ್ ಫಾರ್ ದಿ ಪ್ರೊಟೆಕ್ಷನ್ ಆಫ್ ದಿ ಡಿಪ್ರೆಸ್ಡ್ ಕ್ಲಾಸಸ್ after beginning with the right to equal treatment enforceable against the state and drawn from the American 14th Amendment as well as 1920 Government of Ireland Act. He then proposed an offence of infringement of citizenship drawn from the Reconstruction Civil Rights Act in the United States. 1913ನಲ್ಲೇ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿವಿಲ್ ರೈಟ್ಸ್ನ, ಅಮೆರಿಕನ್ ಸಿವಿಲ್ ರೈಟ್ಸ್ ಆ್ಯಕ್ಟನ್ನು ತಗೊಂಡು, ಐರ್ಲೆಂಡಿನ ಕಾಯ್ದೆಯನ್ನು ತಗೊಂಡು ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರು ಈ ಸಬ್ಮಿಟೆಡ್ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್ ಸಬ್ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, Assembly of India in 1947. As a member of the subcommittee, which was tasked with drawing up a list of fundamental rights for the Constitution of India, Ambedkar wrote the document on request on behalf of the Scheduled Caste Federation. This organization was founded by Ambedkar himself in the year 1940s, and his brief to him was to propose safeguards for the Scheduled Castes and other suppressed classes. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ನಲ್ಲಿ ಮತ್ತು ಕಾನ್ಸ್ಟಿಟ್ಯೂಷನ್ ಸಬ್ ಕಮಿಟಿ ಮುಂದೆ ಫಂಡಮೆಂಟಲ್ ರೈಟ್ಸ್ ರಕ್ಷಣೆ ಮಾಡೋದಕ್ಕೆ ಏನು ಕಾಯ್ದೆಗಳನ್ನು ತರಬೇಕು ಅಂತ ಹೇಳಿ ಭಾಳ ಹಿಂದೆನೇ ಮಾಡ್ತಾ ಅವರು ಬರ್ಮಾ ಆ್ಯಕ್ಟ್, ಸೋಷಲ್ ಬೈಕಾಟ್ನ 1930 ಬರ್ಮಾ ಆ್ಯಕ್ಟನ್ನು ಕೋಟ್ ಮಾಡಿ ಇವೆಲ್ಲವನ್ನು ತಯಾರು ಮಾಡಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯಲ್ಲಿ ಮತ್ತು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೇಳಿರ್ತಕ್ಕಂಥ ವಿಷಯಗಳನ್ನು ತಮಗೆ ಹೇಳ್ತಾ, ಏನು ಇವತ್ತು ಒಂದು ವ್ಯಕ್ತಿ ಫ್ರೀಡಮ್, ಅವನಿಗಿರ್ತಕ್ಕಂಥ ಬೆರೆಯುವ ಫ್ರೀಡಮ್ಮು, ಉದ್ಯೋಗ ಮಾಡೋ ಅವಕಾಶಗಳು, ಮನೆಯಲ್ಲಿ ವಾಸ ಮಾಡೋದು, ಜಮೀನನ್ನು ಉಳುಮೆ ಮಾಡುವುದು, ಕಾರ್ಮಿಕ ವೃತ್ತಿಯನ್ನು ಕೈಗೊಳ್ಳೋದು, ಸಮುದಾಯಗಳ ಜೊತೆ ಬೆರೆಯುವಂಥದ್ದು, ಇವೆಲ್ಲದಕ್ಕೂ ಇವತ್ತು ಹಣದ ಆರ್ಥಿಕ ಸ್ವಾವಲಂಬನೆ ಇರತಕ್ಕಂಥ ಜನ ಸಮುದಾಯಗಳು, ಆರ್ಥಿಕ ಸಾಮರ್ಥ್ಯ ಇರತಕ್ಕಂಥ ಜನರ ಕೈಗೆ ಕೆಲಸ ಮಾಡುವಾಗ ಅವರ ಮಾತಿಗೆ, ಅವರ ಅಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿ ನಡೆದಾಗ, ಅವರ ಹಿತವನ್ನು ಕಾಪಾಡದೆ ಹೋದಾಗ, ಅವರ ನಿರ್ದೇಶನವನ್ನು ಪಾಲಿಸದೇ ಹೋದಾಗ ಇವರಿಗೆ ನಿರ್ಬಂಧವನ್ನು ಹೇರಿ, ಆರ್ಥಿಕ ಸಂಕಷ್ಟವನ್ನು ಹೇಳಿ, ಸಾಮಾಜಿಕ ವಿಷಯಗಳನ್ನು ಮುಂದೆ ತಂದು ಅವರನ್ನು ಮುಖ್ಯವಾಹಿನಿಯಲ್ಲಿ ತಂದು ಆರ್ಥಿಕ ಸಂಕಷ್ಟಕ್ಕೆ ಸುಳಿದು ಸಮುದಾಯದ ಬೆರೆಯುವಿಕೆಯಿಂದ ದೂರ ಮಾಡತಕ್ಕಂಥ ಪ್ರವೃತ್ತಿ, ಇಟ್ಸ್ ದಿ ಡೈರೆಕ್ಟ್ ವಯೋಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ದಿ ಡೈರೆಕ್ಟ್ ರಿಜೆಕ್ಷನ್ ಆಫ್ ದಿ ಫ್ರೀಡಮ್ ಆಫ್ ಲಿವಿಂಗ್, ರೈಟ್ ಟು ಲಿವ್ ಆ್ಯಂಡ್ ರೈಟ್ ಟು ವರ್ಕ್. ಸೊ ಇಂಥ ಸನ್ನಿವೇಶದಲ್ಲಿ ಇಂಥ ಒಂದು ಐತಿಹಾಸಿಕವಾದಂಥ ಕಾಯ್ದೆಯನ್ನು ನಾನು ತಮ್ಮ ಮೂಲಕ ಈ ಮನೆಯಲ್ಲಿ ಮಂಡಿಸ್ತಾ ಇದ್ದೇನೆ. ತಾವು ದಯವಿಟ್ಟು ಈಗ ಇವರೆಲ್ಲ ತಡಿಬೇಕಾದ್ರೆ ಸ್ಟೇಟ್ ಸೋಷಿಯಲಿಸಮ್ ಅಂಡ್ ಎಕನಾಮಿಕಲ್ ಡೆಮೋಕ್ರಸಿ ಇವನ್ನು ತಂದು ಇಂಥ ಒಂದು ಅನಾಹುತ, ನಾಟ್ ಓನ್ಲಿ ಶೆಡ್ಯೂಲ್ ಕಾಸ್ಟ್, ಎನಿ ಅದರ್ ಗ್ರೂಪ್ಸ್, ಪರ್ಸನ್ಸ್, ಇಂಡಿವಿಜುವಲ್, ಕಮ್ಯುನಿಟೀಸ್, ಬೇರೆ ಬೇರೆ ಸಮುದಾಯಗಳು ಇಂಥ ಒಂದು ಬಹಿಷ್ಕಾರವನ್ನು ಮಾಡ್ತಕ್ಕಂಥದ್ದು
ಅನಿಷ್ಟವಾದಂಥ ಪದ್ಧತಿ, ಸಂವಿಧಾನದ ಹಕ್ಕುಗಳ ಸಂಪೂರ್ಣವಾದಂಥ ಉಲ್ಲಂಘನೆ. ಇದನ್ನು ಮಾಡಲಿಕ್ಕೆ ಅವಕಾಶ ಕೊಡದೆ ಈ ಅತ್ಯಂತ ಗೌರವಾನ್ವಿತ ಮಾನ್ಯ ಸದಸ್ಯರುಗಳು ಇಂಥ ಒಂದು ಐತಿಹಾಸಿಕವಾದಂಥ ಬಿಲ್ಲನ್ನು ಪರಾಮರ್ಶಿಸಿ ಸಲಹೆಗಳಿದ್ದರೆ ನೀಡಿ ಇದನ್ನು ಮಾಡಲಿಕ್ಕೆ ಅವಕಾಶ. ಈ ಒಂದು ಕಾಯ್ದೆನಲ್ಲಿ ಈ ಥರ ನಡವಳಿಕೆಗಳಿಗೆ 3 ವರ್ಷ ಜೈಲು, 1 ಲಕ್ಷ ಫೈನ್ ಹಾಕಲಿಕ್ಕೆ ಅವಕಾಶ. ಈ ಒಂದು ಕಾಯ್ದೆ ಮಹಾರಾಷ್ಟ್ರದಲ್ಲಿದೆ.